ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಭದ್ರಾ ಮತ್ತು ವಿನಂತಿಯ ನಡುವೆ ಇರ್ತಕ್ಕಂಥ ಆ ಒಂದು ಗುಟ್ಟು ದೇವರ ಮುಂದೆ ರಟ್ಟಾಯ್ತಾ. ಕ್ವಾಟ್ಲೆ ಮೈ ಮೇಲೆ ಬಂದಂತಹ ದೇವರು ವಿನಂತಿಗೆ ಚಾಟಿ ಏಟನ್ನು ಬೀಸಿ ಸತ್ಯವನ್ನು ಬಾಯ್ಬಿಡಿಸಿದ್ರೆ ಏನಾಯಿತು ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭದ್ರಾ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅನ್ನೋದು ಶಿವರಾಮೇಗೌಡರಿಗೆ ತುಂಬ ಚೆನ್ನಾಗಿ ಗೊತ್ತದೆ. ಅದೇ ಕಾರಣಕ್ಕೆ ಇಲ್ಲಿ ತನ್ನ ಮಗನಿಗೆ ಮೋಸ ಆಗಬಾರ್ದು, ಅನ್ಯಾಯ ಆಗಬಾರ್ದು ಅನ್ನೋ ಕಾರಣಕ್ಕೆ ಶಿವರಾಮೇಗೌಡರು ಗಟ್ಟಿ ನಿರ್ಧಾರವನ್ನು ತೆಗೆದುಕೊತಾರೆ. ಈ ಸಾವಿತ್ರಿ ಹೇಳ್ತಿರೋ ಮಾತಲ್ಲಿ ಸತ್ಯ ಇದೆ ಅಂತಾನೆ ನನಗೆ ಅನ್ನಿಸ್ತಿಲ್ಲ ಅಂತ ಹೇಳ್ತಾರೆ. ಆಗ ಸಾವಿತ್ರಿಯವರು ಸಿಡಿದೇಳ್ತಾರೆ. ಆಲ್ರೆಡಿ ಮೀಡಿಯಾಕ್ಕೆ ಹೋಗ್ತೀನಿ, ಮಹಿಳಾ ಸಂಘಕ್ಕೆ ಹೋಗ್ತೀನಿ ಅಂತೆಲ್ಲ ಮಾತನಾಡ್ತಿದ್ದಂತಹ ಸಾವಿತ್ರಿಯವರು, ಏನಣ್ಣ ನೀನು ಮಾತಾಡ್ತಿರೋ ಅರ್ಥ ನೋಡಿದ್ರೆ ನನ್ನ ಮಗಳು ಸುಳ್ಳು ಹೇಳ್ತಿದ್ದಾಳೆ ಅನ್ನೋ ರೀತಿಯಲ್ಲೇ ಮಾತನಾಡ್ತಿದ್ಯಲ್ಲ ಅಂತ ಹೇಳ್ತಾರೆ. ಶಿವರಾಮೇಗೌಡರು ಆ ಒಂದು ಮದುವೆ ವಿಷಯ ಬಿಟ್ಟು ಬೇರೆ ಏನೇ ಮಾತಾಡಿದ್ರು ಕೇಳ್ತೀನಿ, ಆದರೆ ಮದುವೆ ವಿಷಯ ಅಂತೂ ಯಾವುದೇ ಕಾರಣಕ್ಕೂ ನಾನು ಒಪ್ಕೊಳ್ಳೋದಿಲ್ಲ, ಭದ್ರಾ ಮತ್ತು ವಿನಂತಿ ಮದುವೆ ಮಾಡಿಸೋದಿಲ್ಲ ಅಂತ ಖಡಕ್ಕಾಗಿ ಹೇಳಿಬಿಡ್ತಾರೆ. ನಂತರ ಇಲ್ಲಿ ಸಾವಿತ್ರಿಯವರು ಸಿಡ್ದು ಹೇಳ್ತಾರೆ, ಹೌದಾ ನನ್ನ ಮಗಳು ಮದುವೆ ಏನಾದರೂ ಭದ್ರನ ಜೊತೆ ಆಗಲಿಲ್ಲ ಅಂದರೆ ಖಂಡಿತ ನನಗೇನು ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಸಾವಿತ್ರಿಯವರು ಹೇಳ್ತಾರೆ. ಆಗ ಇಲ್ಲಿ ಚಿಕ್ಕಪ್ಪ, ಏನಮ್ಮ ಏನು ಮಾತಾಡ್ತಿದ್ಯಾ ನೀನು, ಇಲ್ಲಿ ಪಂಚಾಯತಿ ಸೇರಿದ್ದೀವಲ್ವಾ, ನಾವು ದೊಡ್ಡವರು ಇದ್ದೀವಿ ತಾನೆ, ನಾವು ಮಾತಾಡ್ತೀವಿ, ಅದನ್ನು ಬಿಟ್ಟು ಪಂಚಾಯತಿ ಸೇರಿಸಿ ನೀನೇ ಮಾತಾಡ್ತಿದ್ರೆ ಹೇಗೆ, ನಾವು ಸುಮ್ಮನೆ ಇದ್ದೀವ, ನ್ಯಾಯ ದೊರಕಿಸ್ಕೊಡ್ಬೇಕು ಅಂತಾನೆ ತಾನೇ ಇದ್ದೀವಿ, ಇಬ್ಬರ ಕಡೆನೂ ಕೂಡ ತಾಳೆ ಮಾಡಿ ಯಾರಿಗೂ ಅನ್ಯಾಯ ಆಗದ ಹಾಗೆ ನಾವು ನ್ಯಾಯ ಒದಗಿಸ್ಕೊಡ್ಬೇಕು ಅಂತಾನೆ ಇಲ್ಲಿ ಸೇರಿರೋದು, ಯೋಚನೆ ಮಾಡ್ತಿರೋದು ಅಂತ ಚಿಕ್ಕಪ್ಪ ಹೇಳ್ತಾರೆ. ನಂತರ ನಾವು ಇಲ್ಲಿ ಚಿಕ್ಕಪ್ಪ ಒಂದು ಡಿಸಿಷನ್ಗೆ ಬರ್ತಾರೆ. ನಾನು ಒಂದು ನಿರ್ಧಾರ ತೊಗೊಂಡಿದ್ದೀನಿ ದೊಡ್ಡವನಾಗಿ, ಆ ಒಂದು ನಿರ್ಧಾರಕ್ಕೆ ನೀವೆಲ್ಲ ಒಪ್ಪಿಗೆ ಕೊಡಬೇಕು ಅಂದಾಗ ಚಿಕ್ಕಪ್ಪ ನೀವೇನೇ ಹೇಳಿದ್ರು ಕೂಡ ಅದಕ್ಕೆ ನಮಗೆ ಒಪ್ಪಿಗೆ ಇದೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಂದಮೇಲೆ ನಮಗೆಲ್ಲರಿಗಿಂತ ಹಿರಿಯರಾದಂತಹ ನಮ್ಮ ಅದಕ್ಕೇ ಇದ್ರ ಬಗ್ಗೆ ತೀರ್ಮಾನ ತಗೊಳ್ಳಿ ಅಂತ ಹೇಳ್ತಾರೆ. ನಾನಾ ಅಂತ ಹೇಳಿ ಅಜ್ಜಿ ಶಾಕ್ ಆಗ್ತಾರೆ. ಹೌದು ಅದಕ್ಕೆ ನೀವು ಯಾವಾಗಲೂ ಕೂಡ ನ್ಯಾಯ ತೀರ್ಮಾನವನ್ನು ಕರೆಕ್ಟಾಗಿ ತಗೋತೀರಾ, ತಾಳೆ ಮಾಡ್ತೀರಾ, ಯಾರಿಗೂ ಅನ್ಯಾಯ ಆಗೋದಿಲ್ಲ, ನ್ಯಾಯ ಎಲ್ಲಿರುತ್ತೋ ಅಲ್ಲಿ ಪರವಾಗಿ ನಿಂತ್ಕೋತೀರಾ, ಹಾಗಾಗಿ ನೀವೇ ಈ ಒಂದು ನಿರ್ಧಾರವನ್ನು ತಗೋಬೇಕು, ಈ ಒಂದು ನ್ಯಾಯವನ್ನು ಮಾಡಬೇಕು ಅಂತ ಚಿಕ್ಕಪ್ಪ ಹೇಳಿದಾಗ, ಇಲ್ಲಿ ನಾನು ಕೆಂಪೇಗೌಡರು ಹೆಂಡತಿ ಅಂತನೋ ಅಥವಾ ಹಿರಕ್ಲು ಅಂತನೋ ಈ ತೀರ್ಮಾನವನ್ನು ಜವಾಬ್ದಾರಿಯನ್ನು ಕೊಟ್ಟಿದ್ದೀರಾ, ಆದರೆ ನನಗೆ ಏನು ಯೋಚನೆ ಮಾಡಬೇಕು, ಯಾವ ರೀತಿ ತೀರ್ಮಾನ ತಗೋಬೇಕು ಈ ವಿಷಯವಾಗಿ ಅನ್ನೋದೇ ನಂಗೆ ಅರ್ಥ ಆಗ್ತಿಲ್ಲ ಅಂತ ಹೇಳಿದಾಗ, ನೀವು ಏನೇ ತೊಗೊಂಡ್ರು ಅದ್ರ ಮೇಲೆ ನಮಗೆ ವಿಶ್ವಾಸ ಇದೆ, ಖಂಡಿತವಾಗ್ಲೂ ಆ ನಿರ್ಧಾರಕ್ಕೆ ನಾವು ಬದ್ಧವಾಗಿರ್ತೀವಿ ಅಂತ ಚಿಕ್ಕಪ್ಪ ಹೇಳ್ತಾರೆ. ಏನಮ್ಮ ಸಾವಿತ್ರಿ ಇದಕ್ಕೆ ನಿನ್ಗೆ ಒಪ್ಪಿಗೆ ಇದೆಯಾ ಅಂದಾಗ ಈ ಕಡೆ ಸಾವಿತ್ರಿಯವರು ಏನು ಮಾಡಲಿ ಅಂತ ಯೋಚನೆ ಮಾಡ್ತಾರೆ. ನಮ್ಮ ಅವ್ವಂಗೆ ಖಂಡಿತ ಭದ್ರಾ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಖಂಡಿತ ಇಷ್ಟ ಇಲ್ಲ, ಮನೆ ಮರ್ಯಾದೆ ಬಗ್ಗೆ ಕೂಡ ಅವ್ವ ಯೋಚನೆ ಮಾಡ್ತಾಳೆ. ಆಮೇಲೆ ಖಂಡಿತವಾಗ್ಲೂ ವಿನಂತಿ ಮತ್ತು ಭದ್ರನ ಮದುವೆ ಮಾಡಿಸ್ಬೇಕು ಅಂತಲೇ ಯೋಚನೆ ಮಾಡ್ತಾಳೆ, ಯಾಕಂದರೆ ನನ್ನ ಬಗ್ಗೆ ಅವಳಿಗೆ ತುಂಬಾ ಭಯ ಇದೆ ಅಂತ ಸಾವಿತ್ರಿಯವರು ಯೋಚನೆ ಮಾಡಿದೆ. ಖಂಡಿತ ನನಗದ್ರಲ್ಲಿ ಏನಿದೆ, ಖಂಡಿತ ನಮ್ಮ ಅವ್ವ ಏನೇ ತೀರ್ಮಾನ ತೊಗೊಂಡ್ರು ಅದಕ್ಕೆ ನನ್ನ ಒಪ್ಪಿಗೆ ಇದೆ ಅಂತ ಹೇಳ್ತಾರೆ. ನಂತರ ಇಲ್ಲಿ ವಿನಂತಿ, ಏನವ್ವ ಅಜ್ಜಿ ಖಂಡಿತವಾಗ್ಲೂ ನಮ್ಮ ಪರವಾಗಿ ಮಾತಾಡ್ತಾಳೆ, ಖಂಡಿತವಾಗ್ಲೂ ಭದ್ರ ಮತ್ತು ವಿದ್ಯೆ ಚೆನ್ನಾಗಿರಬೇಕು ಅಂತಲೇ ನಮ್ಮ ಮದುವೆ ಆಗಬಾರ್ದು ಅಂತಲೇ ನಿರ್ಧಾರ ಕೊಡ್ತಾಳೆ. ನೀನು ನೋಡಿದ್ರೆ ಅಮ್ಮವನ್ನೇ ಮದುವೆ ತೀರ್ಮಾನ ತಗೊಳ್ಳಿ ಅಂತ ಹೇಳಿಬಿಟ್ಟು ಅಂತ ಸಾವಿತ್ರಿನ ಮಗಳು ಕೇಳಿದಾಗ, ನೀನು ಗೊತ್ತಿಲ್ಲ ವಿನಂತಿ, ನಮ್ಮ ಅವ್ವಂಗೆ ನನಗೇನು ಮಾಡ್ತೀನಿ ಅನ್ನೋ ಭಯ ಇದೆ, ಅದೇ ಕಾರಣಕ್ಕೆ ಆಕೆ ನನ್ನ ಪರವಾಗಿನೇ ತೀರ್ಪು ಕೊಡ್ತಾಳೆ ಅನ್ನೋ ನಂಬಿಕೆ ನನಗಿದೆ, ಇನ್ನು ಸುಮ್ಮನಿರು ಎಲ್ಲ ಒಳ್ಳೆಯದೇ ಆಗತ್ತೆ ಅಂತ ಸಾವಿತ್ರಿ ಹೇಳ್ತಾರೆ. ಏನಾದರೂ ಉಲ್ಟಾ ಹೊಡೆದ್ರೆ ಖಂಡಿತವಾಗ್ಲೂ ನಾನು ಅದನ್ನು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ಸಾವಿತ್ರಿ ಮಗಳ ಹತ್ರ ಹೇಳ್ತಾರೆ. ನಂತರ ಏನವ ಇದು ಅಮ್ಮಮ್ಮ ಏನು ತೀರ್ಮಾನ ತಗೋಬೋದು ಅಂತ ಚಿತ್ರ ಈಶ್ವರಿಯವ್ರನ್ನ ಕೇಳೋದಕ್ಕೆ, ಖಂಡಿತ ಆಕೆ ಏನು ತೀರ್ಮಾನ ತಗೋತಾಳೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಭದ್ರ ಮತ್ತು ವಿನಂತಿನೇ ಮದುವೆ ಮಾಡಿಸ್ತಾರೆ, ಮರ್ಯಾದೆಗೆ ಹೆದರ್ಕೊಂಡು ಅಂತ ಹೇಳಿ ಈಶ್ವರಿ ತಿಳಿಸ್ತಾರೆ. ನಂತರ ಇಲ್ಲಿ ಅಜ್ಜಿಗೆ ಎಷ್ಟೇ ಯೋಚನೆ ಮಾಡಿದ್ರು ಏನು ತಗೋಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಈ ಕಡೆ ಭದ್ರಾ ಅವರಂತೂ ನಮ್ಮ ಅಮ್ಮಮ್ಮ ಏನು ತೀರ್ಮಾನ ತಗೋತಾಳೆ ಅನ್ಕೋತಿದ್ರೆ, ಇಲ್ಲಿ ವಿದ್ಯಾ ಅಮ್ಮಮ್ಮ ಏನಾದರೂ ಭದ್ರೇಗೌಡರು ಜೈಲ್ಗೆ ಹೋಗ್ತಾರೆ ಅಂತ ವಿನಂತಿ ಮತ್ತು ಭದ್ರೇಗೌಡರು ಮದುವೆ ಮಾಡಿಸ್ಲಿ ಅಂತ ಹೇಳಿಬಿಟ್ರೆ ಏನು ಮಾಡೋದಪ್ಪ ಅಂತ ವಿದ್ಯಾ ಕೂಡ ಯೋಚನೆ ಮಾಡ್ತಾರೆ. ಆದರೆ ಅಮ್ಮಮ್ಮ ಮಾತ್ರ ಇಲ್ಲ, ನನಗೆ ಈ ಒಂದು ವಿಷಯವಾಗಿ ಏನು ತೀರ್ಪು ತಗೋಬೇಕು ಅಂತ ಗೊತ್ತಾಗ್ತಿಲ್ಲ, ಹಾಗಾಗಿ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ, ದೇವರೇ ಈ ಒಂದು ತೀರ್ಪನ್ನು ಕೊಟ್ಟರೆ ಹೇಗಿರುತ್ತೆ, ದೇವರೇ ತೀರ್ಪು ಕೊಡಲಿ ಅಲ್ವಾ, ನಮ್ಮ ಮನೆಯ ಎಷ್ಟು ವಿಷಯಗಳಿಗೆ ಸಂಬಂಧಪಟ್ಟಾಗೆ ದೇವರ ತೀರ್ಪೇ ನಡೆದಿದೆ ಅಂತ ಹೇಳಿ ಅಜ್ಜಿ ಹೇಳಿದಾಗ, ಖಂಡಿತ ನೀವು ಹೇಳ್ತಿರೋ ಮಾತು ಕರೆಕ್ಟಾಗೇ ಇದೆ, ಇಲ್ಲಿ ಏನಾಗಿದೆ ಅನ್ನೋದು ಭದ್ರಾ ಮತ್ತು ವಿನಂತಿಗೆ ಬಿಟ್ಟು ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ, ಹಾಗಾಗಿ ದೇವರ ತೀರ್ಮಾನ ತಗೊಳ್ಳೋದೇ ಅಂತಿಮ, ಅದೇ ಸರಿಯಾಗಿದೆ ಅಂತ ಚಿಕ್ಕಪ್ಪ ಕೂಡ ಹೇಳ್ತಾರೆ. ಹಾಗಿದ್ರೆ ನಮ್ಮ ಕ್ವಾಟ್ಲೆ ಮೇಲೆ
ದೇವ್ರು ಬರುತ್ತೆ, ಆ ದೇವರೇ ಇದಕ್ಕೆ ಇತ್ಯರ್ಥ ಮಾಡಲಿ ಅಂತ ಹೇಳಿ ಅಜ್ಜಿ ಹೇಳ್ತಿದ್ದಾಗೇ ಕ್ವಾಟ್ಲೆ ಹೋಗಿ ಪೂಜೆಗೆ ಸಿದ್ಧ ಮಾಡ್ಕೊ ಅಂತ ತಿಳಿಸ್ತಾರೆ. ಹಾಗಾಗಿ ಕ್ವಾಟ್ಲೆ ಕೂಡ ಪೂಜೆಗೆ ಸಿದ್ಧ ಮಾಡ್ಕೋತಾರೆ. ನಂತರ ಇಲ್ಲಿ ವಿನಂತಿ ಏನವ ದೇವರು ಅಂತ ಹೇಳ್ತಿದ್ದಾರೆ, ದೇವ್ರು ಏನಾದರೂ ಸತ್ಯ ಬಾಯ್ ಬಿಡಿಸ್ಬಿಟ್ರೆ ಏನವ ಮಾಡೋದು ಅಂತ ವಿನಂತಿ ಕೇಳಿದಾಗ ಆ ರೀತಿ ಏನೂ ಆಗೋದಿಲ್ಲ, ಸುಮ್ಮನೆ ಆ ರೀತಿ ಇದ್ದಿದ್ರೆ ಇಷ್ಟು ದಿನ ಇರಬೇಕಿತ್ತ, ಪೊಲೀಸ್ ಸ್ಟೇಷನ್ಗೆ ನೀನೇ ಫೋನ್ ಮಾಡಿದ್ದೆ ಅನ್ನೋದು ಗೊತ್ತಾಗಬೇಕು ಅಂದರೆ ಇಷ್ಟು ದಿನ ಬೇಕಾಗುತ್ತಾ? ಯಾವ ದೇವರು ಇಲ್ಲ, ಏನೂ ಇಲ್ಲ. ಆ ರೀತಿ ದೇವರು ಏನಾದರೂ ನಿನ್ನ ವಿರುದ್ಧವಾಗಿ ಹೇಳಿದ್ರೆ ಖಂಡಿತ ಅದನ್ನು ನಾನಂತೂ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ಸಾವಿತ್ರಿಯವರು ತಿಳಿಸ್ತಾರೆ. ನಂತರ ಇಲ್ಲಿ ಶಿವರಾಮೇಗೌಡರು ದೇವ್ರಿಗೆ ಪೂಜೆ ಮಾಡ್ತಾರೆ. ನಂತರ ಕ್ವಾಟ್ಲೆ ಕೂಡ ದೇವರಿಗೆ ನಮಸ್ಕಾರ ಮಾಡ್ತಾರೆ. ಹಾಗೆ ಕ್ವಾಟ್ಲೆ ಮೈ ಮೇಲೆ ದೇವರು ಬಂದಿದೆ, ಈ ಕಡೆ ಏನು ನಿನಗೆ ಇದು ಸರಿ ಅಂತ ಅನ್ನಿಸ್ತಿದೆಯಾ, ಭಯ ಆಗ್ತಿದೆಯಾ ನಿನಗೆ ಅಂತ ಭದ್ರೇಗೌಡರು ವಿದ್ಯಾನ ಕೇಳಿದಾಗ ಇಲ್ಲ ಇಷ್ಟೊತ್ತು ಭಯ ಆಗ್ತಿತ್ತು, ಆದರೆ ದೇವರಿಗೆ ಒಪ್ಪಿಸಿದ ಮೇಲೆ ಖಂಡಿತ ಭಯ ಆಗ್ತಿಲ್ಲ, ನನಗೆ ಸತ್ಯ ಏನು ಅಂತ ಗೊತ್ತಿದೆ, ದೇವರು ಯಾವತ್ತೂ ಕೂಡ ಸತ್ಯದ ಪರವಾಗಿ ಇರ್ತಾನೆ ಅಂತ ವಿದ್ಯಾ ಹೇಳಿದಾಗ ಹೌದು ಸತ್ಯನೇ ಗೆಲ್ಲೋದು ಅಂತ ಭದ್ರೇಗೌಡರು ಹೇಳ್ತಾರೆ. ನಂತರ ಕ್ವಾಟ್ಲೆ ಮೈ ಮೇಲೆ ದೇವರು ಬರುತ್ತೆ, ನನ್ನನ್ನು ನಿಮ್ಗೆ ಯಾವಾಗ ಬೇಕು ಆಗ ಮಾತ್ರ ನೆನೆಸ್ಕೊಳ್ಳೋದಲ್ವ, ಈಗ ಏನಕ್ಕೆ ನನ್ನನ್ನು ನೆನಪು ಮಾಡ್ಕೊಂಡಿರಿ, ಯಾಕೆ ಕರೆದ್ರಿ ಅಂದಾಗ ನಮ್ಮ ಒಂದು ಕುಟುಂಬದಲ್ಲಿ ಒಂದು ಸಮಸ್ಯೆ ಆಗಿದೆ, ಅದಕ್ಕೆ ನೀನೇ ತೀರ್ಪು ಕೊಡಬೇಕಾಗಿತ್ತು ದೇವ್ರೆ, ಅದೇ ಕಾರಣಕ್ಕೆ ನಾವು ನಿನ್ನನ್ನು ಕರೆದಿದ್ದು ಅಂತ ಚಿಕ್ಕಪ್ಪ ಹೇಳ್ತಾರೆ. ಏನದು ಸಮಸ್ಯೆ ಅಂತ ಹೇಳಿದಾಗ ಇಲ್ಲಿ ಭದ್ರ ಮತ್ತು ವಿನಂತಿಯನ್ನು ಇಬ್ಬರನ್ನ ಕೂಡ ಮುಂದೆ ಕಳಿಸ್ತಾರೆ. ಇಲ್ಲಿ ಭದ್ರ ಏನಾಯಿತು ಅನ್ನೋ ವಿಷಯವನ್ನು ಹೇಳ್ತಾರೆ. ನನ್ನ ಬರ್ಡೇ ದಿನ ವಿನಂತಿ ನನ್ನ ರೂಮಿಗೆ ಬಂದಿದ್ದು ನಿಜ, ಕೇಕ್ ಕಟ್ ಮಾಡಿಸಿದ್ದು ನಿಜ, ತಿನ್ನಿಸಿದ್ದು ನಿಜ, ಆದರೆ ಆ ನಂತರ ನಾನು ವಿನಂತಿನ ಹಾಳು ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ. ಆದರೆ ನಾನು ನನ್ನ ಹೆಂಡತಿ ಬಿಟ್ಟು ಬೇರೆ ಯಾರನ್ನು ಕೂಡ ಕಣ್ಣೆತ್ತಿ ನೋಡ್ದವನಲ್ಲ ಅನ್ನೋ ವಿಶ್ವಾಸ ನನಗಿದೆ ಅಂತ ಹೇಳಿ ಇಲ್ಲಿ ಭದ್ರೇಗೌಡರು ಹೇಳಿದಾಗ ಈ ಕಡೆ ವಿನಂತಿನ ಕರೆಯುತ್ತೆ ದೇವರು. ಆಗ ವಿನಂತಿ ಬಂದು ಇಲ್ಲ ನಾನು ಸುಳ್ಳು ಹೇಳ್ತಾ ಇಲ್ಲ, ನಾನು ನಿಜನೇ ಹೇಳ್ತಿರೋದು, ಭದ್ರಮಾಮ ನನ್ನ ಹಾಳು ಮಾಡಿದ್ದು ನಿಜ ಅಂತ ಹೇಳಿದಾಗ ಕ್ವಾಟ್ಲೆ ಮೈ ಮೇಲೆ ಬಂದಿರತಕ್ಕಂತಹ ದೇವರು ಕೇಕೆ ಹಾಕಿ ನಗೋಕ್ಕೆ ಶುರು ಮಾಡುತ್ತೆ. ಶುರು ಮಾಡ್ತಿದ್ದಾಗೇ ಇಲ್ಲಿ ವಿನಂತಿ ಭಯ ಬೀಳ್ತಿದ್ದಾಳೆ, ನನ್ನ ಮುಂದೆ ಸತ್ಯವನ್ನು ಮಾತ್ರ ಹೇಳಬೇಕು, ಅದನ್ನು ಬಿಟ್ಟು ಸುಳ್ಳು ಹೇಳೋದಲ್ಲ, ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ನೀನು ಸುಳ್ಳು ಹೇಳ್ತಿದ್ಯಾ ಅಂತ ಹೇಳಿ ಹೊಡೆಯೋಕ್ಕೆ ಶುರು ಮಾಡಿಬಿಡತ್ತೆ ಕ್ವಾಟ್ಲೆ ಮೈ ಮೇಲೆ ಬಂದಿರೋ ದೇವರು. ನಂತರ ಇದಕ್ಕೆ ಹೆದರ್ಕೊಂಡಂಥ ವಿನಂತಿ ನಾನು ಸತ್ಯ ಹೇಳ್ತೀನಿ ಅಂತ ಹೇಳಿದ್ದೆ, ನನ್ನ ಭದ್ರೆ ಮಾಮ ಹಾಳು ಮಾಡಿಲ್ಲ, ನನಗೆಲ್ಲವೂ ಕೂಡ ಸುಳ್ಳು ಹೇಳಿದ್ದು, ಕತೆ ಕಟ್ಟಿದ್ದು, ಇದೆಲ್ಲವೂ ಕೂಡ ಸೃಷ್ಟಿಯ ಕತೆ ಅಂತ ಹೇಳಿಬಿಟ್ಟ ತಕ್ಷಣ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ನಂತರ ನಂಗೆ ಹೊಡಿಬೇಡಿ ಅಂತ ವಿನಂತಿ ಹೇಳ್ತಿರ್ತಾಳೆ. ಬಟ್ ಇದೆಲ್ಲವೂ ಕೂಡ ಆಕೆ ಕಣ್ಣಂತ ಕನಸಾಗಿರುತ್ತೆ. ಈ ಕಡೆ ಸಾವಿತ್ರಿ ಅವರು ಹೇಳು ವಿನಂತಿ, ಇವರು ಕೇಳ್ತಿದ್ದಾರಲ್ವಾ, ಹೇಳು ಏನಾಯಿತು ಅಂತ ತಿಳಿಸು ಅಂತ ಹೇಳಿದಾಗ ಇಲ್ಲಿ ವಿನಂತಿ ಹೌದು ಭದ್ರಮಾಮ ನನ್ನ ಹಾಳು ಮಾಡಿದ್ದು ನಿಜ, ನಾನು ಹೇಳ್ತಿರೋದು ಸತ್ಯ ಅಂದ ತಕ್ಷಣ ಎಲ್ರಿಗೂ ಶಾಕ್ ಆಗುತ್ತೆ. ನಂತರ ಇಲ್ಲಿ ದೇವ್ರೆ ನಿನ್ನ ತೀರ್ಪು ಏನು ಅಂತ ಹೇಳಿ ಎಲ್ಲರೂ ಕೇಳ್ಕೊಂಡಾಗ ನೀವೆಲ್ಲರೂ ಕೂಡ ನನ್ನ ಸ್ಥಾನಕ್ಕೆ ಬರಬೇಕು, ನಾನು ಅಲ್ಲೇ ತೀರ್ಪು ಕೊಡ್ತೀನಿ ಅಂತ ಹೇಳ್ತಾರೆ. ಆ ಒಂದು ಸನ್ನಿಧಿಗೆ ಎಲ್ಲರೂ ಕೂಡ ಹೋಗಿದ್ದಾರೆ. ಪೂಜೆ ಪುನಸ್ಕಾರ ಎಲ್ಲವನ್ನ ಕೂಡ ಮಾಡ್ತಾರೆ. ಜೊತೆಗೆ ಕೆಂಡದ ಮೇಲೆ ಹಾಯಬೇಕಾಗಿದೆ. ಇಲ್ಲಿ ವಿದ್ಯಾ ಮತ್ತು ಭದ್ರ ಇಬ್ಬರು ಕೂಡ ದೇವರ ಮುಂದೆ ಪ್ರಮಾಣ ಮಾಡಿ ಬೆಂಕಿಯ ಕೆಂಡವನ್ನು ಹಾಯ್ತಿದ್ದಾರೆ. ಹಾಯೋದ್ರ ಮುಖಾಂತರ ತಾವು ತಪ್ಪು ಮಾಡಿಲ್ಲ ಅನ್ನೋದನ್ನು ಸಾಬೀತುಪಡಿಸ್ತಿದ್ದಾರೆ. ಇತ್ತ ಕಡೆ ವಿನಂತಿ ಕೂಡ ಪ್ರಮಾಣ ಮಾಡಿದ್ದೆ ಕೆಂಡ ಹಾಯೋದಕ್ಕೆ ಅಂತ ಹೋಗಿದ್ದಾಳೆ. ಒಂದೆರಡು ಹೆಜ್ಜೆ ಹಿಡ್ತಿದ್ದಾಗನೇ ದೇವರು ಶಿವರಾಮೇಗೌಡರ ಮೈ ಮೇಲೆ ಬಂದತ್ತೆ. ಶಿವರಾಮೇಗೌಡರ ಒಂದು ಆರ್ಭಟಕ್ಕೆ ಬೆಚ್ಚಿ ಬಿದ್ದಂಥ ವಿನಂತಿ ಎಲ್ಲ ಸತ್ಯವನ್ನು ಕೂಡ ಬಾಯ್ಬಿಡ್ತಿದ್ದಾಳೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿ